किसान को बीमा इंश्योरेंस से बड़ा स्कैम। आज बीजापुर में जय कर्नाटक संगठन की ओर से जिलाधिकारी को मनवी दिया गया है कि बैंकनाड़ और बंटनूर ग्राम के किसानों को हर साल अपना कृषि संबंधित इंश्योरेंस बीमा चुकाने के बाद भी इन किसानों को परिहार न मिलने पर आक्रोश जताया। इस पर आने वाले दिनों में किसानों को न्याय न मिलने पर कर्नाटक राज्य में बड़े पैमाने पर प्रोटेस्ट करने की बात कही। जय कर्नाटक संगठन के बीजापुर जिला अध्यक्ष संगमेश गौड़ा ने 8ರಿಂದ 10 ದಿನ ಲೇಟ್ ಆಗ್ತದೆ। 8ರಿಂದ 10 ದಿನ ನೀವು ರೈತ ನಿಂತಿರಲ್ಲ, ವಿಡಿಯೋ ಹೇಳಿದ್ರೆ ನಿಂದ್ರಲ್ಲ, ಯಾರು ಅವ್ನು ಬೆಳಿಗ್ಗೆ ಒಂದು ಲಾಸ್ ಆಗೋತಿರ್ತದೆ, ಬೆಳಿ ಬೆಳೆದು ನಿಂತು ಬಿಟ್ಟಿರ್ತಾವೆ ಅವ್ನು ಬಸ್ಸಲ್ಲಿ, ಅಷ್ಟು ಒಳಗಡೆ ಮಾಡ್ಕೋಬೇಕು। ಆ ಕಮ್ಯುನಿಕೇಷನ್ ಗ್ಯಾಪ್ಗೋಸ್ಕರ ಏನು ಹೇಳ್ಯಾರ ಅವರು, ಕಂಪ್ಲೀಟ್ ಏನು ಮಾಡ್ಯಾರ, ಇವರು ವಿಡಿಯೋಗಳು ರೈತರ ಜೋಡಿ ಶಾಮಿಲ್ ಆಗಿ ನಮ್ಮ ಗ್ರಾಫ್ ಇವತ್ತು ಜಯ ಕರ್ನಾಟಕ ಸಂಘಟನೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯ ವಿಷಯ ಏನಪ್ಪ ಅಂದ್ರೆ, ರೈತರಿಗೆ ಆಗುತ್ತಿರುವ ಅನ್ಯಾಯ ಯಾವ ಕಾರಣಕ್ಕಾಗಿ ಅಂದರೆ, ಇವತ್ತು ಇನ್ಶೂರೆನ್ಸ್ ಕಂಪನಿಗಳಿಂದ ರೈತರಿಗೆ ಬಹಳ ರೀತಿಯಾದಂಥ ಅನ್ಯಾಯ ಆಗ್ತಾ ಇದೆ. ರೈತರಿಂದ, ಬಡ ರೈತರಿಂದ ಇನ್ಶೂರೆನ್ಸ್ಗಳನ್ನು ತುಂಬಿಕೊಂಡು ಬೆಳೆ ಪರಿಹಾರ ಕೊಡ್ತೀವಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇನ್ಶೂರೆನ್ಸ್ ಏನು ಮಾಡಿದ್ರು, ಇನ್ಶೂರೆನ್ಸ್ ಹಣ ಪ್ರತಿ ವರ್ಷ ಕಟ್ಕೋತಾರೆ. ಪ್ರತಿ ವರ್ಷ ಕಟ್ಕೊಂಡ ನಂತರ ಬೆಳೆ ಹಾನಿಯಾದಂಥ ವರದಿ ಸಲ್ಲಿಸಿದ ನಂತರ ಅವರು ಬೆಳೆ ಪರಿಹಾರವನ್ನು ಕೊಡಬೇಕಾದದ್ದು ಇನ್ಶೂರೆನ್ಸ್ಗಳ ಕರ್ತವ್ಯ. ಆದರೆ ಇವತ್ತು ಇನ್ಶೂರೆನ್ಸ್ ಕಂಪನಿಗಳು ಏನು ಮಾಡ್ತಾ ಇದೆ, ಯಾವುದಾದ್ರೂ ಒಂದು ಕಾರಣಗಳನ್ನು ಇಟ್ಟುಕೊಂಡು ಆ ಇನ್ಶೂರೆನ್ಸನ್ನು ರೈತರಿಗೆ ಕೊಡ್ತಾ ಇಲ್ಲ. ಅದರಲ್ಲೇ ಪ್ರಮುಖವಾಗಿ ಇವತ್ತು ತಾಳಿಕೋಟೆ ತಾಲೂಕಿನ ಬೆಕ್ಕನಾಳ ಮತ್ತು ಬಂಟ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಇವತ್ತು ಇನ್ಶೂರೆನ್ಸ್ ಅವರಿಗೆ ರೈತರಿಗೆ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಇದು ಮುಂದಿನ ಪರಿಶೀಲನೆಗಾಗಿ ನಾವು ಅವರನ್ನು ಕೋರಿದ್ದೀವಿ. ಏನಾದರೂ ಇದರಲ್ಲಿ ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿಗಳ ಕೈವಾಡ ಅಂತೇನಿಲ್ಲ, ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಏನಾದರೂ ಸರ್ವೆ ಅದು ಮಾಡಿದ್ದಾರೆ? ಸರ್ವೆ ಮಾಡುವ ಸಮಯದಲ್ಲಿ ಅಧಿಕಾರಿಗಳು ನಮಗೆ ಸ್ಪಂದಿಸಿಲ್ಲ ಅಂತಕ್ಕಂಥ ಕಾರಣವನ್ನು ಅವ್ರು ಕೊಟ್ಟಿದ್ದಾರೆ, ಇನ್ಶೂರೆನ್ಸ್ ಕಂಪನಿಗಳು. ಆದ್ರೆ ಇದು ಕಣ್ಣೊರೆಸುವ ನೆಪ ಅಷ್ಟೇ. ಅವರು ಹೇಳಿ ಜಾರಿಕೊಳ್ಳುವಂತ ಜಾಣತನ, ಇದು ಜಾರಿಕೊಳ್ಳುವ ಜಾಣತನವನ್ನು ಇವತ್ತು ಇನ್ಶೂರೆನ್ಸ್ ಕಂಪನಿಗಳು ತೋರಿಸ್ತಾ ಇದೆ. ಆದರೂ ಸಹಿತ ಸರ್ಕಾರ ಮುತುವರ್ಜಿ ವಹಿಸಿ ಇವತ್ತು ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತಕ್ಕಂಥ ಆಗ್ರಹ ಇವತ್ತು ಜಯ ಕರ್ನಾಟಕ ಸಂಘಟನೆಯಿಂದ ನಾವು ಮಾಡ್ತಾ ಇದೀವಿ. ಇದು ಪರಿಹಾರ ಆಗ್ಲಿಕ್ಕಾದ್ರೆ ಮುಂದಿನ ಹೆಜ್ಜೆ ರೈತರನ್ನೆಲ್ಲ ಒಗ್ಗೂಡಿಸಿಕೊಂಡು ಇವತ್ತು ಎಲ್ಲೆಲ್ಲೂ ಕರ್ನಾಟಕದಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ನಡೆದಿದೆಯೋ ಅವರೆಲ್ಲರನ್ನು ಕರೆಸಿ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡುವಂಥ ಕೆಲಸ ಇವತ್ತು ಜಯ ಕರ್ನಾಟಕ ಸಂಘಟನೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡೋದಕ್ಕೆ ನಾವು ತಯಾರಿದ್ದೀವಿ. ಸಂಗಮೇಶ್ ಗೌಡ್ರತೆ, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರು, ವಿಜಯಪುರ ಜಿಲ್ಲಾಧ್ಯಕ್ಷರು. ಬೆಳೆ ಪರಿಹಾರ ಕೊಡ್ತಕ್ಕಂಥ ಕಂಪನಿ ಇನ್ಶೂರೆನ್ಸ್ ವರ್ಷ ಇನ್ಶೂರೆನ್ಸ್ನ ತುಂಬ್ಕೋತದೆ. ಈಗ ಸುಮಾರು 7 ವರ್ಷದಿಂದ 7 ವರ್ಷ ತುಂಬಿಕೊಂಡ್ರೆ ನಮ್ಗೆ 1 ವರ್ಷ ಏನೋ ನಮ್ಮ ಪಂಚಾಯತಿಗೆ ಬಂದಿದೆ ದುಡ್ಡು. ಈಗ ನಮ್ಮ ಪಂಚಾಯತಿ ಬಂಟ್ನೂರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಹಾಗೂ ಬೆಕ್ಕನಾಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ನಮ್ಮಿಂದ ಒಂದು ಕಿಲೋಮೀಟರ್ ಕೂಡ ಆ ಹಳ್ಳಿಗಳಿಲ್ಲ. ಅಲ್ಲಿಗೆ ಬೇಕಾದ್ರೆ ಇನ್ಶೂರೆನ್ಸ್ ಎಲ್ಲ ಅಲೋಡ್ ಆಗಿದೆ, ಈಗ ಆಲ್ರೆಡಿ ರೈತರಿಗೆ ಬಂದಿದೆ. ಬಟ್ ಈ ಬಂಟ್ನೂರು ಪಂಚಾಯತಿ ಬೆಕ್ಕನಾಳ ಪಂಚಾಯತಿ ಮಾತ್ರ ಬಂದಿಲ್ಲ. ಅಂದ್ರೆ ಮಳೆ ಅಲ್ಲಿಗೆ ಬಂತು, ಇಲ್ಲಿಗೆ ಬರ್ಲಿಲ್ಲ ಅಂತ ಹೆಂಗತಿ ರೈತರಿಗೆ ಗೊಂದಲ ಸೃಷ್ಟಿ ಮಾಡೋಂಥ ಒಂದು ವ್ಯವಸ್ಥೆ ನಡೆದಿದೆ. ಈಗ 5 ವರ್ಷದ್ದು 7 ವರ್ಷದ್ದು ನಾವು ಕಟಪ್ ಲಿಸ್ಟ್ಗಳನ್ನು ತೆಗೆದು ಇದು ಏನ್ ಮಾಡ್ತಿದ್ರು, ಆ CT ನೀಟದಲ್ಲಿ ಆಗ್ತಿರ್ತಕ್ಕಂಥ ವ್ಯವಸ್ಥೆನ ಇಲ್ಲಿ ರೈತರಿಗೆ ಬೆಳೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ತಂದಿಟ್ಟಿದ್ದಾರೆ. ವರ್ಷ ಇನ್ಶೂರೆನ್ಸ್ ತುಂಬಿಕೊಂಡಿದ್ದ ಮೇಲೆ ವರ್ಷಕ್ಕೆ ಅನ್ವಯ ಆಗ್ಬೇಕೆ ಹೊರತು 7 ವರ್ಷಕ್ಕೆ ನಾವು ಈ ವರ್ಷ ಏನ್ ಬೆಳೆದಿವಿ ಅಂತ ನಮಗೆ ಗೊತ್ತಿರಲ್ಲ. 7 ವರ್ಷ ತೆಗೆದು ಇವ್ರು ಮಾಹಿತಿ ಕೊಡ್ತಾರೆ ಅಂತಂದ್ರೆ 7 ವರ್ಷಕ್ಕೆ ಏನ್ ಕನ್ಸಿಡರ್ ಮಾಡ್ತಾರಂತ ಯಾರ ರೈತಗೂ ಇವತ್ತಿಗೂ ಇನ್ಶೂರೆನ್ಸ್ ಕಂಪ್ನಿ ಇವತ್ತಿಗೂ ಎಲ್ಲಿ ಯಾವ ರೈತಗೂ ಒಂದು ಕ್ಲಾರಿಟಿ ಕೊಟ್ಟಿಲ್ಲ. ನಾವು ಇನ್ಶೂರೆನ್ಸ್ನ ಹ್ಯಾಕ್ ಕ್ಲೇಮ್ ಮಾಡ್ತೀವಿ, ನೀವು ಹ್ಯಾಕ್ ತುಂಬಬೇಕು, ಹ್ಯಾಕ್ ನಿಮ್ಗೆ ಇನ್ಶೂರೆನ್ಸ್ ಕೊಡಕ್ಕೆ ಸಾಧ್ಯ ಐತೆ ಅಂತಕ್ಕಂಥ ವಿಷಯನ ರೈತರಿಗೆ ಇವತ್ತು ಒಂದು ವಿಷಯದಲ್ಲೂ ಕ್ಲಾರಿಟಿ ಕೊಟ್ಟಿಲ್ಲ. ಜೊತೆಗೆ ನಮ್ಗೆ ರೈತರಿಗೆ ಈಗ ತೊಗರೆ ಬೀಜಗಳನ್ನ, ಕಳಪೆ ಬೀಜಗಳನ್ನ ಸಮರ್ಪಕವಾಗಿ ಅವರು ಧಾರಣೆ ಕೊಟ್ಟು ಒಂದು ರೇಟ್ ಹಿಡ್ಕೊಂಡು ಕೊಟ್ಟು ಕೂಡ ಆ ಎಲ್ಲ ಬೀಜಗಳು ಫೇಲ್ ಆಗಿ ಹೋಗ್ಬಿಟ್ಟೈತಿ. ಆ ಮಾರ್ಕೆಟೇ ಫೇಲ್ ಆಗಿ ಹೋಗ್ಬಿಟ್ಟೈತಿ. ಗೌರ್ಮೆಂಟೇ ಒಪ್ಕೊಂಡೈತಿ ನಮ್ಮ ಕಡೆಯಿಂದ ತಪ್ಪಾಗೈತಿ, ನಾವು ರೈತರಿಗೆ ಏನು ಸಂಬಂಧಪಟ್ಟಂತ ಪರಿಹಾರನ ನಾವು ಕೊಡ್ತೀವಿ ಅಂತಕ್ಕಂಥ ವಿಷಯನ ಗೌರ್ಮೆಂಟೇ ಹೇಳಿದ್ರು ಕೂಡ ಇವತ್ತಿಗೂ ಯಾವ ರೈತಗೂ 10 ರೂಪಾಯಿ ದುಡ್ಡು ಬಂದಿಲ್ಲ. ಮತ್ತೆ ಇಂಥ ಪರಿಸ್ಥಿತಿ ಒಳಗೆ ಇನ್ಶೂರೆನ್ಸ್ ಅಂದ್ರೆ ಏನ್ ಅನ್ನೋದೇ ರೈತರಿಗೆ ಇವತ್ತಿಗೂ ಕ್ಲಾರಿಟಿ ಬರ್ತಾ ಇಲ್ಲ. ಅದಕ್ಕೆ ನಾನು ಸಂಬಂಧಪಟ್ಟ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಈಗ ಇದ್ರ ಬಗ್ಗೆ ಆಲ್ರೆಡಿ ಈಗ ಕಂಪ್ಲೇಂಟ್ ಕೂಡ ಚಾಲ್ತಿಯಲ್ಲಿದೆ, ಅದು ಕೋರ್ಟಲ್ಲಿ ಇದೆ. ಜೊತೆಗೆ ಇವತ್ತು ನಾವು DC ಅವರಿಗೆ ಒಂದೇ ಮನವಿ ಮಾಡ್ಕೊಳ್ಳೋದು, ಇದೇ ರೀತಿ ಆದರೆ ತಾವು
ಜಿಲ್ಲೆಯ ಒಂದು ಎಲ್ಲ ರೈತರ ಕಷ್ಟ ಸುಖ ಕಾರ್ಪಣ್ಯಗಳನ್ನ ನೋಡ್ತಿರ್ಕಂತ ತಾವೇ ಇವತ್ತು ಇಂಥ ಒಂದು ದೊಡ್ಡ ಸ್ಕ್ಯಾಮ್ ಅನ್ನ ತಾವು ಗಮನಕ್ಕೆ ಬರದೇ ಹೋದ್ರೆ ಮುಂದಿನ ದಿನಮಾನದಲ್ಲಿ ತಾವು ಜಿಲ್ಲಾಧಿಕಾರಿ ಆಗಿದ್ರು ಕೂಡ ಇವತ್ತಿನ ಮಿತಿಗೆ ನಮ್ಗೆ ಯಾರು ದಿಕ್ಕಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬಂದಿದೆ. ಸಾಕಷ್ಟು ಪಂಚಾಯತಿಗಳಿಗೂ ಕೂಡ ದುಡ್ಡು ಬಂದಿಲ್ಲ. ಅದಕ್ಕೆ ದಯವಿಟ್ಟು ಇವತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗಮೇಶ್ ಗೌಡ ದಾಸವಾರ ನೇತೃತ್ವದಲ್ಲಿ ನಾವು DC ಅವರಿಗೆ ಇವತ್ತು ಮನವಿ ಕೊಟ್ಟಿದ್ದೀವಿ. ಅದನ್ನ ತಾವು ಗಮನದಲ್ಲಿ ತಗೊಂಡು ಎಲ್ಲ ಸಂಬಂಧಪಟ್ಟ ಇಲಾಖೆಗಳನ್ನ ಕೂಡಲೇ ಕರೆದು ಈಗ ನಮಗೆ ಬರ್ತಿರ್ತಕ್ಕಂಥ ಹಣನ ರೈತರಿಗೆ ಬರ್ತಕ್ಕಂಥ ಹಣಗಳ ಕೂಡಲೇ ಅದನ್ನ ಜಮಾ ಮಾಡಿಸ್ಬೇಕಂತಕ್ಕಂಥದ್ದನ್ನ ನಾವು ಇವತ್ತು ಜೈ ಕರ್ನಾಟಕ ಸಂಘಟನೆಯಿಂದ ಮನವಿ ಮಾಡ್ತಾ ಇದ್ದೀವಿ. ಶಿವರಾಜ್ ಗೌಡ ಪಾಟೀಲ್ ಅಂತೇಳಿ, ಜೈ ಕರ್ನಾಟಕ ಸಂಘಟನಾ ಜಿಲ್ಲಾ ಕಾರ್ಯದರ್ಶಿ.